ಸಹಿರಿ ಮಾಡ್ತಿರ್ತಾರ, ಸಹಿರಿನಲ್ಲಿ ತಿನ್ನೋದು. ಟೀಕೆ, ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಸಹಿರಿ ತಿನ್ರಿ, ಏಕೆಂದ್ರೆ ಸಹಿರಿನಲ್ಲಿ ಬರ್ಕತ್ತಿದೆ. ಸಹಿರಿ ತಿನ್ನೋದೇನಿದೆ, ಸಹಿರಿನಲ್ಲಿ ಬರ್ಕತ್ ಇದೆ. ಸಹಿರಿನಲ್ಲಿ ಏನಾದ್ರೆ ಆಗದಷ್ಟು ನೀವು ಒಂದು ಹಡಿ ನೀರು, ಒಂದು ಗ್ಲಾಸ್ ನೀರು ಕುಡಿಯೋದ್ರ ಪ್ರಯತ್ನ ಮಾಡಿ. ಹಾಗೆ ರೋಜಾ ಇಡಕ್ ಹೋಗ್ಬೇಡ್ರಿ. ಊಟ ಮಾಡಕ್ ಆಗುತ್ತಿಲ್ಲಪ್ಪ ಅಂದ್ರೆ ಒಂದು ಗ್ಲಾಸ್ ನೀರನ್ನು ಕುಡೀರಿ, ಇಲ್ಲಾಂದ್ರೆ ಒಂದು ಉತ್ತತಿನ ತಿನ್ರಿ. ಆದ್ರೆ ತಿಂದು ರೋಜಾ ಇಡೋಕ್ ಪ್ರಯತ್ನ ಮಾಡ್ರಿ, ಏಕೆಂದ್ರೆ ಸಹಿರಿನಲ್ಲಿ ಬರ್ಕತ್ತಿದೆ. ಸಹಿರಿನಲ್ಲಿ ಏನಿದೆ, ಬರ್ಕತ್ತಿದೆ. ಮತ್ತು ಮುಂದೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಸಹಿರಿ ಲೇಟ್ ಆಗಿ ಮಾಡ್ರಿ, ಆರಾಮಾಗಿ ಮಾಡ್ರಿ. ಸಹಿರಿ ಏನಿದೆ, ಆರಾಮಾಗಿ ಮಾಡ್ರಿ. ಮತ್ತು ಇಫ್ತಾರಿ, ರೋಜಾ ಬಿಡೋದೇನಿದೆ, ಜಲ್ದಿ ಮಾಡ್ರಿ. ರೋಜಾ ಬಿಡೋದು ಸ್ವಲ್ಪ ಜಲ್ದಿ ಮಾಡ್ರಿ, ಜಲ್ದ್ ರೋಜಾ ಬಿಡೋದು ಪ್ರಯತ್ನ ಮಾಡ್ರಿ. ಸಹಿರಿ ಆರಾಮಾಗಿ. ಈಗ ಸಹಿರಿ ಆರಾಮಾಗಿ ಅಂದರೆ ಇಲ್ಲಿ ಬಿಡ, ಇನ್ನು ಅಜಾನ್ ಕೊಡ್ಬೇಕು, ಆರಾಮಾಗಿ ಊಟ ಮಾಡೋಣ, ಈ ರೀತಿ ಇಲ್ಲ. ಮತ್ತೆ ಈ ರೀತಿ ತಿಳ್ಕೊಂಡ್ ಕುಂತೀರಿ ನೀವು ಮತ್ ಮನ್ಯಾಗ, ಇನ್ನು ಅಜಾನ ಕೊಟ್ಟಿಲ್ಲ, ಅಲ್ಲಿ ಹಾಕ್ತಾರೆ, ಇನ್ನು ಸಮಯ ಐತಿ, ತಿನ್ರಿ ನೀವು ಈ ರೀತಿ ಇಲ್ಲ. ಸಹಿರಿ ಸಮಯ ಅಂದ್ರೆ ದುವಾ ಏನ್ ಹೇಳ್ತೀವಿಲ್ಲ, ಹೇಗೆ ತಕ್ಷಣ ಬೆಳಗಿನ ಜಾವ ಶುರು ಆಗ್ತೈತಿ, ಬೆಳಗಿನ ಜಾವ ಏನೇ ಬೆಳಗಿನ ಸಮಯ ಶುರು ಆಗೋದು ಮುಂಚೆನೆ ನಾವು ಸೈರಿ ತಿನ್ಬೇಕು, ಸೈರಿ ಮಾಡ್ಕೋಬೇಕು. ಬೆಳಗಿನ ಸಮಯ ಸ್ಟಾರ್ಟ್ ಆಗಿದ ನಂತರ ಮಸಜೀದ್ ನಲ್ಲಿ ದುವಾವನ್ನು ಹೇಳ್ತಾರ, ಏನೇ ರೋಜಾ ಹಿಡಿದು ದುವಾ ಹೇಳ್ತಾರ. ಆ ದುವಾ ಹೇಳಿದ ತಕ್ಷಣ ನೀವು ತಿಳ್ಕೋಬೇಕು, ಸೈರಿ ಸಮಯ ಮುಗಿಯಿತು. ಈಗ ಹೇಗೆ ಸಮಯ ಮುಗೀತು, ಒಂದು ಹನಿ ನೀರನ್ನ ಕುಡಿಬಾರ್ದು. ನೀರು ಕುಡಿದು ಏನಾದ್ರೆ ಇಲ್ಲಿ ಬಿಡ, ಈಗ ಅವ್ರು ದುವಾ ಹೇಳಿದಾರ ಹಜರತರ, ಇನ್ನು ಅಜಾನ್ ಕೊಡ್ಬೇಕು, ಒಂದ್ ಗ್ಲಾಸ್ ನೀರು ಕುಡಿತೀನಿ, ನಡಂಗಿಲ್ಲ, ನಿಮ್ ರೋಜಾನೇ ಆಗಿಲ್ಲ. ದುವಾ ಹೇಳಿದ ನಂತರ ನೀವು ಏನಾದ್ರೂ ಕುಡಿಯಕ್ ಕುಂತಿದ್ದೀರಪ್ಪ ಮತ್ತು ಊಟ ಮಾಡಕ್ ಕುಂತಿರಪ್ಪ ಅಂದ್ರೆ ನಿಮ್ಮ ರೋಜಾ ಆಗಿಲ್ಲ. ಮತ್ತು ಸ್ವಲ್ಪ ಜನರು ನಿಯತ್ ಮಾಡೋ ಸಂದರ್ಭದಲ್ಲಿ ಏನ್ ಮಾಡ್ತಾರ ಅಂದ್ರೆ, ನಿಯತ್ ಓದಿದ ನಂತರ, ನಿಯತ್ ಮಾಡಿದ ನಂತರ, ದುವಾ ಓದಿದ ನಂತರ ಆಮೇಲೆ ನೀರು ಕುಡಿತಾರ. ದುವಾ ಓದಿ ಆಮೇಲೆ ನೀರು ಕುಡಿತಾರ, ಇದು ತಪ್ಪಿದು. ನೀರು ಕುಡಿದ ನಂತರ ದುವಾ ಓದ್ರಿ, ಏಕೆಂದ್ರೆ ಊಟ ಎಲ್ಲಾ ಮಾಡಿದ ನಂತರ ದುವಾ ಓದೋದ್ ಕಾರಣ ಏಕೆ, ರೋಜಾ ಸ್ಟಾರ್ಟ್ ಮಾಡೋದು, ರೋಜಾ ಸ್ಟಾರ್ಟ್ ಆತಿಲ್ಲಿ. ಇನ್ನು ರೋಜಾ ದುವಾ ಓದಿ ರೋಜಾ ಸ್ಟಾರ್ಟ್ ಮಾಡಕ್ ಕುಂತೀರಪ್ಪ ಅಂದ್ರೆ ಮತ್ತು ಏಕ್ ನೀರು ಕುಡಿಯಾಕ್ ಕುಂತಿದ್ದೀರಾ? ದುವಾ ಓದಿ ಮತ್ತು ರೋಜಾ ನೀವು ಏನು ಮುರಿಯಾಕ್ ಕುಂತಿದ್ದೀರಿ. ನೀವು ಈ ರೀತಿ ಮಾಡಬಾರ್ದು. ಸಹಿರಿ ಏನಿದೆ ಲೇಟ್ ಆಗಿ ಮಾಡ್ರಿ, ಮತ್ತು ಇಫ್ತಾರಿ ಏನಿದೆ ಜಲ್ದಿ ಮಾಡ್ರಿ. ಜಲ್ದಿ ಮಾಡ್ರಿ ಅಂದ್ರೆ ಸಾಯಂಕಾಲ ಆಯ್ತು ಟೈಮ್ ಆಯ್ತು ಜಲ್ದಿ ತಗೊಂಡು ತಿಂದ್ವಿ, ಆ ರೀತಿ ಇಲ್ಲ. ಜಲ್ದಿ ಅಂದರೆ ವಜೂವನ್ನು ಮಾಡಿ ಸ್ವಚ್ಛತೆ ಆಗಿ ಅಲ್ಲಾಹ್ ಮುಸಲ್ಲ ಹಾಕಿ, ಏನು ರೋಜಾ ಇಫ್ತಾರಿ ಏನೇ ರೋಜಾ ಬಿಡೋದು ಮುಂಚೆನೆ 10 ನಿಮಿಷ ಇಲ್ಲಾಂದ್ರೆ ಅರ್ಧ ನಿಮಿಷ ಮುಂಚೆನೆ ಮುಸಲ್ಲ ಮೇಲೆ ಕುಂತು ನಾವು ಅಲ್ಲಾಹನ ಕಡೆ ದುವಾ ಮಾಡಬೇಕು. ರೋಜದ ಸಮಯದಲ್ಲಿ ನಿಮ್ಮ ದುವಾ ಜಲ್ದಿ ಕಬೂಲ್ ಆಗ್ತೈತೆ ಅಂತೆ, ನಿಮ್ಮ ದುವಾ ಜಲ್ದಿ ಕಬೂಲ್ ಆಗುತ್ತಿದೆ. ಹಜರತ್ ಮೂಸಾ ಅಲೈಹಿಸ್ಸಲಾಂ ಕೇಳಿದ್ರು, ಯಾ ಅಲ್ಲಾಹ್, ನನ್ನ ಮತ್ತು ನಿನ್ನ ನಡುವೆ ಎಷ್ಟು ಪರ್ದೆಗಳಿದೆ? ಅಲ್ಲಾಹ್ ಹೇಳಿದ 70,000 ಪರ್ದೆಗಳು ಇದೆ ಮೂಸಾ. ಎಷ್ಟು? 70,000. ಯಾ ಅಲ್ಲಾಹ್, ಯಾರಾದ್ರೆ ಜನರು ಇರಬಹುದು, ನಿನ್ನ ಮತ್ತು ನಿನ್ನ ಭಕ್ತಾದಿ ನಡುವೆ ಯಾವುದೇ ತರ ಪರ್ದೆನೇ ಇರಂಗಿಲ್ಲ, ಇಂತಹ ಜನರು ಇರಬಹುದು ಯಾ ಅಲ್ಲಾಹ್ ಅಂತೂ ಮೂಸಾ ಅಲೈಹಿಸ್ಸಲಾಮರು ಪ್ರಶ್ನೆ ಮಾಡಿದ್ರು. ಹೇಗೆ ಪ್ರಶ್ನೆ ಮಾಡಬೇಕಿತ್ತು? ಅಲ್ಲಾಹ್ ರಬ್ಬಲ್ ಇಜ್ಜತ್ ಉತ್ತರ ಏನ್ ಹೇಳಿದ? ಹಾ ಮೂಸಾ ಇದಾರ, ಯಾ ಮೂಸಾ ಇದಾರ. ಯಾರು ಯಾ ಅಲ್ಲಾಹ್? ರಸೂಲುಲ್ಲಾಹನ ಉಮ್ಮತ್ತಿನ ಜನರು. ಆ ಜನರು ರೋಜಾ ಬಿಡುವ ಸಮಯದಲ್ಲಿ ಹೇಗೆ ಕುಂದಿರುತ್ತಾರೆ, ನಾನು ಮತ್ತು ನನ್ನ ಭಕ್ತಾದಿಗಳ ಸಮೀಪ ಯಾವುದೇ ತರಹದ ಪರದೆ ಇರುವುದಿಲ್ಲ, ಅವರು ನನ್ನ ಸಮೀಪ ಕುಂದಿರ್ತಾರ, ಅವ್ರ ಸಮೀಪ ಕುಂದಿರ್ತೇನೆ ಅಂತ ಅಲ್ಲಾಹ್ ಹೇಳಕೊಂಡಿದ್ದಾರೆ. ರೋಜಾ ಬಿಡುವ ಸಮಯದಲ್ಲಿ ಅಲ್ಲಾಹ್ ರಬ್ಬಲ್ ಇಜ್ಜತ್ ನಮ್ಮ ಇಷ್ಟು ಸಮೀಪ ಆಗ್ತಾನಂತೆ, ಇಷ್ಟು ಸಮೀಪ ಬರ್ತಾನೆ ಅಲ್ಲಾಹ್ ರಬ್ಬಲ್ ಇಜ್ಜತ್. ನಮ್ಗೆ ಅಲ್ಲಾಹ್ ರಬ್ಬಲ್ ಇಜ್ಜತ್ನ ಪ್ರೀತಿ ಸಮೀಪ ಆಗೋದಿಲ್ಲ. ನಮ್ಮ ಸಮೀಪ ಯಾರು ಇರ್ಬೇಕು? ಸಲ್ಮಾನ್ ಖಾನ್ ಬರ್ಬೇಕು, ಶಾರುಖ್ ಖಾನ್ ಬರ್ಬೇಕು. ನಮ್ಮ ಸಮೀಪ ಟಿವಿಯಲ್ಲಿ ಇರುವ ಹೀರೋಯಿನ್ಗಳು ನಮ್ಮ ಸಮೀಪ ಬರ್ಬೇಕು. ಅವ್ರು ಸಿಕ್ಕಿದ್ರೆ ಸಾಕಪ್ಪ, ಅಯ್ಯೋ ಎಷ್ಟು ಸುಖ, ಅವ್ರ ಜೊತೆ ನಾನು ಒಂದು ಸೆಲ್ಫಿ ತಗೋಬೇಕು. ಅಲ್ಲ, ರಂಜಾನ್ ತಿಂಗಳ ಸಿಕ್ಕಿದೆ ಅಂದರೆ, ಇಂತಹ ತಿಂಗಳದ ಅಲ್ಲಾಹ್ ರಬ್ಬಲ್ ಇಜ್ಜತ್ ಭಕ್ತಾದಿಗಳು ಇಷ್ಟು ಸಮೀಪ ಬರಾಕ್ ಕುಂತಿದ್ದಾನೆ ಅಂದರೆ, ಈ ತಿಂಗಳಲ್ಲಿ ನಾವು ಅತಿ ಜಾಸ್ತಿ ನೆನಪು ಇಟ್ಕೊಂಡು ಅತಿ ಜಾಸ್ತಿ ದುವಾ ಮಾಡಿ ಪ್ರತಿಫಲ ಪಡೆದು ಪ್ರಯತ್ನ ಮಾಡಬೇಕು. ರೋಜಾ ಬಿಡೋದು ಮುಂಚೆ ದುವಾ ಮಾಡ್ರಿ, ಕುಂತು ದುವಾ ಮಾಡ್ರಿ ಇಡೀ ತಿಂಗಳ. ಆದ್ರೆ ಸುಸ್ತಿ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಸುಸ್ತಿ ಮಾಡಕ್ ಹೋಗ್ಬೇಡಿ. ಸುಸ್ತಿ ಬರಾಕ್ ಕುಂತಿದೆ ಅಂದರೆ ತಿಳ್ಕೊಂಡ್ಬಿಡ್ರಿ, ಇದು ನನ್ನ ಸುಸ್ತಿ, ದೇವನ ಸುಸ್ತಿ ಅಲ್ಲ, 11 ತಿಂಗಳದ ಮಾಡಿದ ಪಾಪದ ಸುಸ್ತಿ ಇದೊಂದು. ಯಾವ್ದು ಸುಸ್ತಿ? 11 ತಿಂಗಳು ನಾನು ಮಾಡಿದ್ದು ಪಾಪದ ಸುಸ್ತಿ. ಈ ತಿಂಗಳದಲ್ಲಿ ನನಗೆ ಬಿಡಾಕ್ ಕುಂತಿಲ್ಲ ನನ್ನ ಸುಸ್ತಿ. ಎಷ್ಟರ ಸುಸ್ತಿ ಬರ್ಲಿಯಪ್ಪ, ನಾನು ಬಿಡಂಗಿಲ್ಲ, ನಮಾಜ್ ಮಾಡ್ತೀನಿ, ನಾನು ರೋಜಾ ಇಟ್ಟಿರ್ತೀನಿ, ನಾನು ರೋಜಾ ಬಿಡಂಗಿಲ್ಲ. ಇದು ನಿಯತ್ ಮಾಡ್ಕೊಂಡು ಪ್ರಯತ್ನ ಮಾಡ್ರಿ. ರೋಜಾ ಬಿಡೋದು ಮುಂಚೆ ದುವಾ ಮಾಡ್ರಿ. ದುವಾ ಎಂತ ದುವಾ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ದುವಾ ಅಂದರೆ ಇಲ್ಲಪ್ಪ, ಹಜರತರುಗಳು, ಕುರಾನ್ ಓದಿರುವ ಜನರು, ಮಜ್ಲಿಸ್ ಓದಾ ಕುಂತಿರುವ ಜನರು, ಅವ್ರು ನೋಡಿದ್ರೆ ಎಷ್ಟು ಒಳ್ಳೆವಾದ ದುವಾ ಮಾಡ್ತಿರ್ತಾರ. ಪ್ರವಚನ ಮಾಡಕ್ ಕುಂತಿರೋ ಜನರು ಅವ್ರು ನೋಡಿದ್ರೆ ಎಷ್ಟು ಚಲೋ ರೀತಿ ದುವಾ ಮಾಡ್ತಿರ್ತಾರ. ಅಂತ ದುವಾ ನಮ್ಗೆ ಬರಂಗಿಲ್ಲ. ಯಾರು ಹೇಳಿದ್ರು ಇಂತಹ ದುವಾನಿ ಮಾಡ್ಬೇಕಂತ? ಯಾರು ಹೇಳಿದ್ರು ನಿಮ್ಗೆ? ನಾನು ಮುಂಚೆ ಹೇಳಿದ್ದೇನೆ, ಅಲ್ಲಾಹನ ಮಾರ್ಗನಲ್ಲಿ ಕುಂತಿದ ನಂತರ
ಅಲ್ಲಾಹನ ಬಾರಿ ಯಾವ ರೀತಿ ದುವಾ ಮಾಡ್ರಿ, ಅಲ್ಲಾಹನ ಬಾರಿ ದುವಾ ಮಾಡಿದ ಮುಂಚೆ ಏನ್ ತಿಳ್ಕೊಂಡು ದುವಾ ಮಾಡ್ರಿ, ಅಲ್ಲಾಹ ರಬ್ಬುಲ್ ಇಜ್ಜತ್ಗೆ ನಾನು ಪ್ರೀತಿ ಮಾಡಕ್ ಕುಂತಿದ್ದೇನೆ, ಅಲ್ಲಾಹನ ನಾನು ಗೆಳತಿ, ಅಲ್ಲಾಹ ನಾನು ಗೆಳೆಯ, ಅಲ್ಲಾಹನ್ ನಾನು ಗೆಳೆಯ ಆಗ್ಬೇಕು, ನಾನು ಅಲ್ಲಾಹನ ಗೆಳತಿ ಆಗ್ಬೇಕು. ಈಗ ನಿಮ್ಮ ಗೆಳತಿ ಜೊತೆ ನೀವು ಏನು ಫ್ರೆಂಡ್ಶಿಪ್ ಆಗಿ ಮಾತಾಡ್ತೀರಾ, ಖುಲ್ಲ ಇಲ್ಲಮ್ಮ ನನಗೆ ಅದನ್ನೇ ಬೇಕು, ನಾನು ಅದನ್ನೇ ಊಟ ಮಾಡ್ತೀನಿ, ನನಗೆ ಇದನ್ನೇ ಕೊಡು, ಎಕ್ದಮ್ ಖುಲ್ಲ ನಾವು ಈಸಿಯಾಗಿ ಕೇಳ್ತೀವಿ. ಈಗ ಅಲ್ಲಾಹನ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡ್ರಪ್ಪ ಅಂದ್ರೆ ಕೇಳ್ರಿ ಅಲ್ಲ ಮನಸ್ಸು ಬಿಚ್ಚು. ಈ ರೀತಿನ ಕೇಳ್ಬೇಕಂತ ಇಲ್ಲ, ಈ ರೀತಿ ಕೇಳ್ಬೇಕಂತಿಲ್ಲ, ಆದ್ರೆ ಕೇಳಬೇಕಂದ್ರೆ ನಾನು ಆ ರೀತಿ ಕೇಳಕ್ ಕುಂತಿಲ್ಲ. ಏನು ಹೊರಟ ಅಕ್ಷರಗಳು ಹೇಳ್ತಾರಲ್ಲ ಆ ರೀತಿ ಬಳಸಬಾರ್ದು. ಒಂದು ಗೌರವ ಮರ್ಯಾದಿದ್ದು ಅಕ್ಷರಗಳು. ಯಾ ಅಲ್ಲಾ ನೀರೇ ಅದೇ, ಯಾ ಅಲ್ಲಾ ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡಿದ್ಯಾ, ಅಯ್ಯ ಅಲ್ಲಾ ನಿನ್ ಕಡೆ ಏನಾದ್ರೂ ಕೇಳಿದ್ರೆ ನೀ ಎಲ್ಲಾ ಕೊಡ್ತೀಯ ಅಲ್ಲಾ. ಉರ್ದುನಲ್ಲಿ ಬಂದ್ರೆ ಉರ್ದುನಲ್ಲಿ ಮಾಡ್ರಿ, ಕನ್ನಡದಲ್ಲಿ ಬಂದ್ರೆ ಕನ್ನಡದಲ್ಲಿ ದುವಾ ಮಾಡ್ರಿ, ಹಿಂದಿನಲ್ಲಿ ಬಂದ್ರೆ ಹಿಂದಿನಲ್ಲಿ ಮಾಡ್ರಿ, ಅರಬಿಕ್ನಲ್ಲಿ ಬಂದ್ರೆ ಅರಬಿಕ್ನಲ್ಲಿ, ಇಂಗ್ಲಿಷ್ ನಲ್ಲಿ ಬಂದ್ರೆ ಯಾವ್ದು ಲ್ಯಾಂಗ್ವೇಜ್ ಬರ್ತಿದ್ದಿ ಆ ಲ್ಯಾಂಗ್ವೇಜ್ ದುವಾ ಮಾಡ್ರಿ. ಅಲ್ಲಾಹ್ ಎಲ್ಲಾ ಲ್ಯಾಂಗ್ವೇಜ್ ನಿಂದಾನೇ ದುವಾ ಕಬೂಲ್ ಮಾಡುತ್ತಾನೆ. ದುವಾ ಮಾಡ್ಬೇಕು ನಾವು ಇಂಥ ಸಂದರ್ಭ. ನಮ್ಗೆಲ್ಲಾರು ಗೊತ್ತಿದೆ ನಮ್ಮ ಮನೆ ಪರಿಸ್ಥಿತಿ ಏನಿದೆ, ನಮ್ಮ ಜೀವನ ಏನಿದೆ, ಮತ್ತು ನಾಳೆ ಕಯಾಮ ದಿನದ ಬಗ್ಗೆ ಏನಿದೆ ನಮ್ಗೆಲ್ಲರೂ ಗೊತ್ತಿದೆ. ಅದರ ಬಗ್ಗೆ ಗಮನ ಕೊಟ್ಟು ಈ ತಿಂಗಳಲ್ಲಿ ಅತಿ ಜಾಸ್ತಿ ಪ್ರತಿಫಲ ಪುಣ್ಯ ಪಡ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಮತ್ತು ಲಾಸ್ಟ್ ರಂಜಾನ್ ತಿಂಗಳ ಏನಿದೆ, ಲಾಸ್ಟ್ ಕೊನೆಯ ಡೇಟ್ ಇರ್ತಿದಲ್ಲ, ಅವಾಗ ನಮ್ಮ ಬಹಳಷ್ಟು ಮುಸಲ್ಮಾನ್ ಜನರು ಸುಸ್ತಿ ಜಾಸ್ತಿ. ಇದರ ಒಳಗೆ ಇನ್ನೊಂದು ಮಾತು, ನಮ್ಮ ಮುಸಲ್ಮಾನ್ ಜನರು ಸ್ಟಾರ್ಟಿಂಗ್ ರೋಜಾ 2-3 ರೋಜಾ ದೊಡ್ಡವಾದ ರೋಜಾ, ಹೌದ್ರಿ 2-3 5 ಇಲ್ಲ ಅಂದ್ರೆ ಏನಿದೆ, ಫಸ್ಟ್ ರೋಜಾ ದೊಡ್ಡವಾದ ರೋಜಾ, ಮತ್ತು ಕೊನೆಯದು ರೋಜಾ ಏನಿದೆ ಅದು ದೊಡ್ಡವಾದ ರೋಜಾ. ಉಳ್ಕಿದ್ ಹೋದಂತೆ ಅಲ್ಲ. ಈ ರೀತಿ ನಮ್ಮ ಮುಸಲ್ಮಾನ್ ಜನರ ಪರಿಸ್ಥಿತಿ. 27ನೇ ರೋಜಾ ದೊಡ್ಡವಾದ ರೋಜಾ, ಮತ್ತು 1ನೇ ರೋಜಾ ದೊಡ್ಡವಾದ ರೋಜಾ, ಉಳ್ಕಿದ ರೋಜಾ ಬಿಡದ. ಈ ರೀತಿ ಇಲ್ಲ, ಇರ್ತಿಲ್ಲ. ಎಲ್ಲಾ ರೋಜಾ ಫರ್ಜ್ ಇದೆ. ಆದ್ರೆ 10 ರೋಜಾನಲ್ಲಿ ಅಲ್ಲಾಹ್ ಪ್ರತಿಫಲ ಬೇರೆ ಬೇರೆ ಇಟ್ಟಿದ್ದಾನೆ. ಮೊದ್ಲೇ 10 ರೋಜಾ ರಹಮತಿನ ರೋಜಾ, ಮತ್ತು 10ನೇ ರೋಜಾ 11ನೇ ರೋಜಾನ ಹಿಡಿದು 20ನೇ ರೋಜಾ ತನಕ ಇದು ಮಗ್ಫಿರತಿನ ರೋಜಾ. ಇದ್ರೊಳಗೆ ಮಗ್ಫಿರತ್ ಸಿಗ್ತೈತಿ. 21ನೇ ರೋಜಾನ ಹಿಡಿದು 30ನೇ ರೋಜಾ ತನಕ ಬಕ್ಷೀಶಿನ ಸಿಗ್ತೈತಿ, ನಮ್ಗೆ ಬಕ್ಷೀಶಿನ ಪ್ರತಿಫಲ ಸಿಗ್ತೈತಿ. 10 ದಿನ ಬೇರೆ ಬೇರೆ ಪ್ರತಿಫಲ ಇಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಆದ್ರೆ ನಮ್ಮ ಜನರು 5 ದಿನ ಫಸ್ಟ್ ಇಟ್ಕೊಂಡ್ರು, ಮತ್ತು ನಾಳೆ ಕೊನೆಯ ದಿನ ಲಾಸ್ಟ್ 2 ರೋಜಾ ಇಟ್ಟಿದ್ರೆ ಇದು ಇಡೀ ರೋಜಾ ಇಟ್ಟರು. ದೊಡ್ಡ ರೋಜಾ ಮಾಡಿದ್ದೀನಿ ನಾನು, ದೊಡ್ಡ ರೋಜಾ. ಅದು ಯಾವ್ದು ರೋಜಾ? ಮುಂಚಿನ ರೋಜಾ, ಕೊನೆಯ ರೋಜಾ ಮಾಡಿದ್ರೆ ಹೇಗಿದ್ರಿ? ಅಲ್ಲಾಹ್ ಇಲ್ಲಿ ತನಕ ಬಂದಿದೆ, ರಂಜಾನಿನ 1 ರೋಜಾ ನೀವು ಬಿಟ್ಟರೆ, ಎಷ್ಟು? 1 ರೋಜಾ ಬಿಟ್ಟರೆ ನರಕದಲ್ಲಿ 900 ವರ್ಷ ನೀವು ಇರ್ಬೇಕಂತೆ. ರಂಜಾನಿನ 1 ರೋಜಾ ಬಿಟ್ಟರೆ 900 ವರ್ಷ ತನಕ ನೀವು ನರಕದಲ್ಲಿ ಇರ್ಬೇಕು. 900 ವರ್ಷ. ಇಲ್ಲಿ 100 ವರ್ಷ ಏನು 1 ವರ್ಷ ಕಷ್ಟದಲ್ಲಿ ನಮ್ಗೆ ಕಳೆಯೋದು ಬಹಳ ವಜ್ಜೆ ಆಗಿದೆ. 1 ವರ್ಷ ದೂರ ರೀ, ಬರೀ 1 ತಿಂಗಳಲ್ಲಿ 1 ತಿಂಗಳ ದೂರ, 1 ದಿನಾನೇ ನಮ್ಮ ಮೆಹಾಲಿ ಏನಾದ್ರೂ ಕಷ್ಟ ಬಂದಿದ್ರೆ ಅಯ್ಯೋ ತಡ್ಕೊಳ್ಳೋ ನಮ್ ಕಡೆ ಶಕ್ತಿ ಇರಂಗಿಲ್ಲ. ಏನೇನು ವಿಚಾರಣೆ ಮಾಡ್ತಿರ್ತೀವಿ, ಏನ್ ಕಷ್ಟಪ್ಪ ಏನಪ್ಪ. ಈ ಕೆಟ್ಟ ಬಿಸಿಲು, ಈಗ 1 ತಿಂಗಳದ ಬಿಸಿಲು ತಡ್ಕೊಳಕ್ ಶಕ್ತಿ ಇಲ್ಲ, ಭಯಂಕರ ಬಿಸಿಲು. ಈಗ ನರಕದಲ್ಲಿ 900 ವರ್ಷ ಇರಬೇಕಂದ್ರೆ ಅದು ಪರಿಸ್ಥಿತಿ ಹೇಗಿರ್ಬೇಕು, ಅದ್ರ ಬಗ್ಗೆ ಚಿಂತೆ ಮಾಡಿದೀವಿ? ಯಾವುದೇ ಕಾರಣಕ್ಕೆ ರೋಜಾ ನಾವು ಬಿಡಬಾರ್ದು. ಏನಾದ್ರೆ ಅನಾರೋಗ್ಯ ಆಗಿದ್ದೀರಪ್ಪ, ರೋಜಾ ಯಾವಾಗ ನೀವು ಬಿಡಬೇಕು ಅದು ನಾನು ಮುಂದೆ ಮಸಲ ಹೇಳ್ತೀನಿ ಇನ್ಶಾ ಅಲ್ಲಾಹ್ ತಾಲಾ. ಅದಕ್ಕೆ ರಂಜಾನ್ ತಿಂಗಳ ಬೀದೆ ಯಾರ ಒಳಗೆ ಶಕ್ತಿ ಇದೆ ರೋಜಾ ಮಾಡ್ರಿ. ಯಾವುದೇ ಕಾರಣಕ್ಕೆ ರೋಜಾ ಬಿಡಕ್ ಹೋಗ್ಬೇಡ್ರಿ. ರೋಜಾ ಬಿಡಕ್ ಹೋಗ್ಬೇಡ್ರಿ, ರೋಜಾ ಇಡ್ಲೇಬೇಕು. ಹೀಗೆ ಈ ರೀತಿ ಇದೆ, ರೋಜಾನ ದೂರ ಆಗ ಪ್ರಯತ್ನ ಮಾಡಬೇಕು. ರಂಜಾನ್ ತಿಂಗಳ ಸಿಕ್ಕಿದೆ, ಇನ್ಶಾ ಅಲ್ಲಾಹ್ ತಾಲಾ ದುವಾ ಮಾಡ್ರಿ, ಮತ್ತು ಬಡವರು ಜನರಿಗೆ ದಾನ ಮಾಡಿ ಪ್ರಯತ್ನ ಮಾಡ್ರಿ. ನಿಮ್ಮ ಕೈನಿಂದ ರೋಜಾ ಇಡಕ್ ಆಗಕುಂತಿಲ್ಲಪ್ಪ ಅಂದರೆ ರೋಜಾ ಇಟ್ಟಿರುವ ಜನರಿಗೆ ಏನಾದ್ರೆ ವಸ್ತು ಕಳಿಸಿ ರೋಜಾ ಬಿಡಿಸೋದು ಪ್ರಯತ್ನ ಮಾಡ್ರಿ. ಅನಾರೋಗ್ಯ ಇದೀರಿ ನೀವು, ठीक है, ಶಕ್ತಿ ಇಲ್ಲ, ರೋಜಾ ಇಟ್ಟರೆ ನಾವು ಸಾಯ್ತೀವಿ. ರೋಜಾ ಇಟ್ಟರೆ ಅತಿ ಜಾಸ್ತಿ ಸಾಯ್ತೀವಿ ಅಂದ್ರೆ ಆ ರೀತಿ ಇಲ್ಲ ರೀ. ठीक है, ಜಾಸ್ತಿ ವೀಕ್ ಆಗಿದ್ದರು, ಜಾಸ್ತಿ ಮುತ್ಕ್ಯಾರಿ ಆಗಿರ್ತಾರ ಮುತ್ಕರು, ಅವ್ರ ಜನರು ಕೇಳಾಕತ್ತಿದ್ದೇನೆ. ಅವ್ರು ರೋಜಾ ಇಟ್ಟಿದ್ರೆ ಮತ್ತು ರಂಜಾನ್ ತಿಂಗಳೇ ಪರಿಸ್ಥಿತಿ ಬರ್ತೈತಿ. ಆ ರೀತಿ ಏನಾದ್ರೆ ಆಗ್ತೈತಪ್ಪ ಅಂದರೆ ರೋಜಾ ಇಡೋದು ಅವಶ್ಯಕತೆ ಇಲ್ಲ. ठीक है, ಅವಶ್ಯಕತೆ ಇಲ್ಲ. ಹಂಗ್ ನಿಮ್ ಕೈನಿಂದ ಆಗುತ್ತಿಲ್ಲಪ್ಪ ರೋಜಾ ಇಡೋದಕ್ಕೆ ಅಂದರೆ ರೋಜಾ ಯಾರು ಇಟ್ಟಿದಾರಿಲ್ಲ ಆ ಜನರಿಗೆ ಏನಾದ್ರೆ ವಸ್ತು ಕಳಿಸ್ರಿ. ನೀವು ರೋಜಾ ಇಡಕ್ಕಾಗಿಲ್ಲ, ಆ ರೋಜಾ ಇಟ್ಟಿರುವ ಜನರಿಗೆ ಒಂದು ವಸ್ತು ನೀವು ಏನಾದ್ರೆ ಕೊಟ್ಟು ಕಳಿಸಿ, ಉತ್ತತ್ತಿ ಆಗಲಿ, 1 ಗ್ಲಾಸ್ ನೀರಾಗಲಿ, ಬಾಳೆಹಣ್ಣಾಗಲಿ, ಯಾವುದೇ ವಸ್ತು ಇರಲಿ ಅದು ತಿನ್ನೋದು ಕೊಟ್ಟು ಕಳಿಸಿ ಅವರಿಗೆ ರೋಜಾ ಬಿಡಿಸ್ರಿ ನೀವು. ಇಲ್ಲಮ್ಮ 1 ತಿಂಗಳ ನನ್ನಿಂದ ರೋಜಾ ಇಡಕ್ ಆಗಿಲ್ಲ, ಆದ್ರೆ 1 ತಿಂಗಳ ತನಕ ಏನಿದೆ ರೋಜಾ ಬಿಡೋ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಬಂದು ಏನಿದೆ ಅದು ತಿನ್ನು, ನೀ ರೋಜಾ ಬಿಟ್ಟು ಹೋಗಬೇಕು. ಏನಂದ್ರೆ ನೀ ಎಲ್ಲಿ ರೋಜಾ ಬಿಡಕುಂತಿಲ್ಲ ನನಗೆ ಹೇಳು, ನಾನು ಬಂದು ಕೊಡಿಸ್ ಹೋಗ್ತೀನಿ. ನಾನು ಕೊಡ್ಸಿದ ವಸ್ತು ನಿನ್ನ ನೀ ರೋಜಾ ಬಿಡಬೇಕು. ಇದು ಜವಾಬ್ದಾರಿ ತಗೋರಿ, ಸ್ವಲ್ಪ ಜನರು ಜವಾಬ್ದಾರಿ ತಗೋರಿ. ಯಾಕೆಂದ್ರೆ ಪ್ರತಿಫಲ ಪಡ್ಕೊಳ್ಳೋದು ತಿಂಗಳ ಇದು. ಇಂತಹ ತಿಂಗಳಲ್ಲಿ ಎಲ್ಲಾ ಪುಣ್ಯಗಳು ಡಬಲ್ ಆಗ್ತೈತಿ. ಆಫರ್
ಆಫರ್ ಮೇಲೆ ಆಫರ್ ಐತಿ. ಇದು ಗೋಲ್ಡನ್ ಚಾನ್ಸ್. ಈ ತಿಂಗಳಲ್ಲಿ ಏನಿದೆ ಗೋಲ್ಡನ್ ಚಾನ್ಸ್. ಏನಾದ್ರೆ ಬಂಗಾರದಲ್ಲಿ ಏನಾದ್ರೂ ಆಫರ್ ಇಟ್ಟಿದ್ದಾರೆ ಅಂದ್ರೆ ನಾವು ಮದ್ಲಿಗೆ ಏನ್ ಮಾಡ್ತೀವಿ, ಲೈನ್ ಹಚ್ಚಿದ್ರಲ್ಲಿ ಅಲ್ಲಿ ಮದ್ಲಿಗೆ ನಾವೇ ನಂಬರ್ ಹಚ್ಚಿ ಬರ್ಬೇಕು. ಏಕೆ ಏನಾದ್ರೆ ಆಫರ್ ಇಟ್ಟಿದಾರ, ಸ್ಕೀಮ್ ಐತಿ, ಇಲ್ಲಿ ಡಿಸ್ಕೌಂಟ್ ಐತಿ. ಇಲ್ಲಿ ಒಂದು ತಿಂಗಳ ತನಕ ಗೋಲ್ಡನ್ ಚಾನ್ಸ್ ನಿಮ್ಗೆ ಸಿಕ್ಕೈತಿ. ನಾವು ಆ ಗೋಲ್ಡನ್ ಚಾನ್ಸ್ ನಾವು ಪಡ್ಕೋಬೇಕು. ಮೊದಲಿಗೆ ಎಂತಹ ಗೋಲ್ಡನ್ ಚಾನ್ಸ್? ರೋಜಾ ಇಟ್ಟಿದ್ದಾರ, ಅವ್ರಿಗೆ ಏನಾದ್ರು ವಸ್ತು ಕೊಟ್ಟು ಕಳಿಸ್ರಿ. ರೋಜಾ ಇಟ್ಟಿರುವ ಜನರಿಗೆ ಜಾಸ್ತಿ ಗೌರವ ಮರ್ಯಾದೆ ಕೊಡ್ರಿ. ಈ ತಿಂಗಳಲ್ಲಿ ಒಳ್ಳೆ ರೀತಿ ಇರ್ರಿ. ಈ ತಿಂಗಳಲ್ಲಿ ಎಲ್ಲಾ ಪಾಪಿಂದ ದೂರ ಆಗ್ರಿ. ಸುಳ್ಳು ಹೇಳಿಕಿಂತ ದೂರ ಆಗ್ರಿ. ತಪ್ಪ ಕೆಲಸಗಳಿಂದ ದೂರ ಆಗ್ರಿ. ಇದು ಗೋಲ್ಡನ್ ಚಾನ್ಸ್ ನಾವು ಪಡ್ಕೊಳ್ಳೋದು. ಹೀಗೆ ರೋಜಾ ಇಟ್ಟಿರುವ ಜನರಿಗೆ ನೀವು ಏನಾದ್ರೆ ರೋಜಾ ಬಿಡಿಸಿದರೆ, ಅವರು ರೋಜಾ ಇಟ್ಟಿದ ನಂತರ ಎಷ್ಟು ಪ್ರತಿಫಲ ಸಿಕ್ತವ್ರಿಗೆ ಅದೇ ಪ್ರತಿಫಲ ನಿಮ್ಗೆ ಸಿಗಾಕೊಂತಿದೆ. ನೀವು ರೋಜಾ ಇಟ್ಟಿಲ್ಲ, ಆದ್ರೆ ಅವರು ರೋಜಾ ಇದ್ದರು, ಅವ್ರಿಗೆ ಒಂದು ಉತ್ತತ್ತಿ ನೀವು ಕೊಟ್ಟು ಕಳ್ಸಿದ್ರಿ. ನೀವು ನಾನು ರೋಜಾ ಇಲ್ಲಮ್ಮ, ನನ್ ಕಡೆ ಏನು ಶಕ್ತಿ ನನ್ನ ಕಡೆ ಇಲ್ಲಪ್ಪ, ರೋಜಾ ಇಡೋ ಶಕ್ತಿ ನನ್ನ ಕಡೆ ಇಲ್ಲ, ಆದ್ರೆ ಅವ್ರು ನಾನು ಕೊಟ್ಟು ಕಳ್ಸ್ಕೊತಿದ್ದೇನೆ. ಅವ್ರಿಗೆ ನೀವು ಒಂದು ಉತ್ತತ್ತಿ ಕೊಟ್ಟು ಕಳಿಸಿ ಆ ರೋಜಾ ಬಿಡಿಸಿದಿರಪ್ಪ ಅಂದ್ರೆ, ಅವರು ಬೆಳಗಿನ ಸಾಯಂಕಾಲ ತನಕ ರೋಜಾ ಇಟ್ಟು ಏನ್ ಪ್ರತಿಫಲ ಪುಣ್ಯ ಪಡ್ಕೊಂಡ್ರು ಅದೇ ಪ್ರತಿಫಲ ಪುಣ್ಯ ನಿಮ್ಗೆ ಸಿಕ್ಕೈತೆ ಅಂತೆ. ನೀವು ರೋಜಾ ಇಟ್ಟಿಲ್ಲ, ಆದ್ರೆ ಒಂದು ಉತ್ತತ್ತಿ ಕೊಟ್ಟಿದ್ದು ಬದ್ಲಿ ನಿಮ್ಗೆ ಇದು ಪ್ರತಿಫಲ ಸಿಗಾಕೊಂತೀವಿ. ಎಂತ ದೊಡ್ಡವಾದ ಆಫರ್ ನೋಡಿ. ಇದು ಕುಂತಲ್ಲೇ ಸಿಗಾಕೊಂತೈತಿ. ಉಪವಾಸ ಇಡೋದು ಅವಶ್ಯಕತೆ ಇಲ್ಲ, ನೀರು ಬಿಡೋದು ಅವಶ್ಯಕತೆ ಇಲ್ಲ, ಊಟ ಬಿಡೋದು ಅವಶ್ಯಕತೆ ಇಲ್ಲ. ಆದ್ರೆ ಅವಶ್ಯಕತೆ ಇಲ್ಲ ಅಂದ್ರೆ ಮತ್ತೆ ಎಲ್ಲಾರು ಬಿಟ್ಟು, ಇಲ್ಲಮ್ಮ ನಾನೇ ಡೈಲಿ ಬಿರಿಯಾನಿ ಕಳಿಸ್ತಿಲ್ಲ, ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಡೈಲಿ ನಾನೇ ಅದೇ ರೀತಿ ಮಾಡ್ತೀನಿ, ಆ ರೀತಿ ಇಲ್ಲ. ರೋಜಾ ಬಿಟ್ಟು ನಾವು ರೋಜಾ ಇತ್ತಿರುವ ಜನರಿಗೆ ಬಂದು ಏನ್ ತಿಂಗಳ ನಾನು ಬಾಳೆಹಣ್ಣು ಕಳಿಸ್ತೀನಿ, ನಾನು 10 ಬಾಕ್ಸ್ ಉತ್ತತ್ತಿ ತಂದು, ಇಲ್ಲಾಂದ್ರೆ ಅರ್ಧ ಕೆಜಿ ಉತ್ತತ್ತಿ ತಂದು ಯಾರು ಕೊಟ್ಟು ಕಳಿಸಿದ್ರೆ ಆಯ್ತು, ಒಂದ್ ತಿಂಗಳ ನಡೀತೈತಿ. ಈ ರೀತಿ ನಾವು ಮಾಡಬಾರ್ದು. ಅದು ಎಂತಹ ಜನರಿಗೆ, ಯಾರು ಅನಾರೋಗ್ಯ ಆಗಿರ್ತಾರ ಇಂತಹ ಜನರಿಗೆ. ಮತ್ತೆ ಇನ್ನೊಂದು ಇರುವವರಿಗೆ ಬಂತು ರೋಜಾನಲ್ಲಿ ರಸೂಲುಲ್ಲಾಹ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದ್ರು, ಹದೀಸ್ ಮುಬಾರಕ ಇದೆ, ಮಲ್ಲಂ ಯದಉ ಕೌಲ ಝೂರಿ ವಲ್ ಅಮಲ ಬಿಹಿ ಫಲೈಸ ಲಿಲ್ಲಾಹಿ ಹಾಜತನ್ ಫಿ ಅನ್ ಯದಅ ತಆಮಹು ವ ಶರಾಬಹು. ರಸೂಲುಲ್ಲಾಹ ಅವರು ಹೇಳಿದ್ರು, ಇಂತಹ ಜನರಿನ ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಅವಶ್ಯಕತೆ ಇಲ್ಲ. ಇಂತಹ ಜನರಿನ ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಅವಶ್ಯಕತೆ ಇಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಇಂತಹ ಜನರಿನ ಅವಶ್ಯಕತೆ ಇಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಇಂತಹ ಜನರಿನ ಅವಶ್ಯಕತೆ ಇಲ್ಲ. ಎಂತಹ ಜನರು ರೋಜಾ ಇದ್ದರು, ರೋಜಾ ಇದ್ದಿದ ನಂತರನೇ ಪಾಪದ ಕೆಲಸ ಬಿಟ್ಟಿಲ್ಲ. ರೋಜಾ ಇದ್ದಿದ ನಂತರನೇ ಪಾಪದ ಕೆಲಸ ಬಿಟ್ಟಿಲ್ಲ, ಮತ್ತು ಚಾಳಿ ಟೀಟಿ ಹೇಳೋದು ಬಿಟ್ಟಿಲ್ಲ. ಅವರು ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಇಂತಹ ಜನರಿನ ಅವಶ್ಯಕತೆ ಇಲ್ಲ. ಫಿ ಅನ್ ಯದಅ ತಆಮಹು ವ ಶರಾಬಹು. ಅವರು ನೀರು ಕುಡಿಯೋದು ಬಿಡ್ಲಿ, ಊಟ ಮಾಡೋದು ಬಿಡ್ಲಿ, ಅವ್ರು ಏನ್ ಬಿಟ್ಟಿದ್ರೆ ಉಪಯೋಗ ಇಲ್ಲ. ಅಲ್ಲಾಹ್ ಅಕ್ಬರ್. ರೋಜಾ ಇದ್ದರು ಇವರು, ಉಪಯೋಗ ಇಲ್ಲ ಇಂತಹ ಜನರು. ಏಕೆ ಉಪಯೋಗ ಇಲ್ಲ? ಅದೇ ರೀತಿ 11 ತಿಂಗಳ ಏನ್ ಮಾಡ್ತಿದ್ರು, ಇವತ್ತು ನಾವು ನೋಡಿರಬಹುದು. ಬಹಳಷ್ಟು ಪುರುಷರಿಗೆ, ಬಹಳಷ್ಟು ಯುವಕರಿಗೆ, ಹೆಣ್ಮಕ್ಳಿಗೆ ನೋಡಿರಬಹುದು, ರೋಜಾ ಇಟ್ಟಿದ್ದಾರ. ಬ್ಯಾಸರ ಬಂದಿದ ತಕ್ಷಣ ನಾವು ಏನ್ ಮಾಡ್ತಿದ್ವಿ, ಟಿವಿ ಹಚ್ಕೊಂಡ್ ಕುಂದಿರ್ತಿದ್ವಿ. ನಾನು ರೋಜಾ ದಿಮ್ಮ, ಬ್ಯಾಸರ ಬಹಳ ಬರತ್ತಿದ್ವಿ, ಟೈಮ್ ಪಾಸ್ ಆಗ್ತಿಲ್ಲ. ಟೈಮ್ ಪಾಸ್ ಮಾಡಬೇಕು. ನಮ್ಮ ಜನರಿನ ಟೈಮ್ ಪಾಸ್ ಮಾಡಬೇಕು. ಎದರಿಂದ ಟೈಮ್ ಪಾಸ್ ಮಾಡಕ್ ಹೊಂದಿದ್ದಾರ? ತಪ್ಪು ಕೆಲಸಗಳನ್ನು ಮಾಡಿ ಟೈಮ್ ಪಾಸ್ ಮಾಡಕ್ ಹೊಂದಿದ್ದಾರ. ನೀವು ರೋಜಾ ಇಟ್ಟನ್ನು ಉಪಯೋಗ ಇಲ್ಲ. ಸೈರಿ ಮಾಡಿದ್ರು, ಸೈರಿಲಿ ತಿಂದ್ರು, ನಿಯತ್ ಮಾಡಿದ್ರು, ಮಲಗ್ ಬಿಟ್ರಿ. ನಮಾಜ್ ಹೋತು, ನಿದ್ದೆ ಜಾಸ್ತಿ ಬಂದಿತ್ತು, ರೋಜಾ ದಿಯಾ, ರೋಜಾ ದಿನ ಬೆಳಿಗ್ಗೆ ನಮಾಜ್ ಮಾಡಿದ್ಯಾ? ಇಲ್ಲಮ್ಮ, ನಿದ್ದೆ ಬರಾಕ್ ಕುಂತಿದ್ರು, ನಮಾಜ್ ಮಾಡಿಲ್ಲ. ಏನು ಉಪಯೋಗ? ಈ ರೀತಿ ನಮ್ಮ ಪರಿಸ್ಥಿತಿ ಆಗಬಾರ್ದು. ನೀವು ಇದ್ದು ಉಪಯೋಗ ಇಲ್ಲ. ಇದು ತಪ್ಪ ಕೆಲಸ ಇಲ್ಲ. ನಮಾಜ್ ಬಿಡೋದು ಅತಿ ದೊಡ್ಡವಾದ ಪಾಪದ ಕೆಲಸ ಇದು. ನಮಾಜ್ ಬಿಟ್ಟು ಮಲಗೋದು. ರೋಜಾ ಇದ್ದಾರ ಮತ್ತು ನಮಾಜ್ ಬಿಡಾಕ್ ಹೋಗಿದ್ದಾರೆ. ರಂಜಾನ್ ತಿಂಗಳಲ್ಲಿ ಒಂದು ಫರ್ಜ್ ನಮಾಜ್ 70 ನಮಾಜ್ ಫರ್ಜ್ ಬರಾಬರಿ ಆಗ್ತೈತಿ ಅಂತೆ. 70 ನಮಾಜ್ ಬರಾಬರಿ. ಸುನ್ನತು ಫರ್ಜ್ ನಮಾಜಿನ ಸ್ಥಾನದಲ್ಲಿ ಬರ್ತೈತಿ, ನಫೀಲು ಸುನ್ನತಿನ ಸ್ಥಾನದಲ್ಲಿ ಬರ್ತೈತಿ ಅಂತೆ. ಎಲ್ಲ ಡಬಲ್ ಆಗ್ತೈತಿ. ನಮಾಜಿನ ಪ್ರತಿಫಲನ ಡಬಲ್ ಐತಿ. ನೀವು ರೋಜಾ ಇದ್ದಿದ ನಂತರನೇ ತಪ್ಪವಾದ ಕೆಲಸ ಮಾಡಕ್ ಕುಂತೀರಪ್ಪ ಅಂದ್ರೆ ನಿಮ್ಮ ರೋಜಾ ಇದನ್ನು ಉಪಯೋಗ ಇಲ್ಲ. ಮತ್ತು ಎರಡನೇದು, ಟೈಮ್ ಪಾಸ್ ಮಾಡಬೇಕು. ಇದು ಎಂತಹ ಟೈಮ್ ಪಾಸ್? ನಮ್ಮ ಜನರು ಟೈಮ್ ಪಾಸ್ ಮಾಡೋದು ಏನ್ ಹೇಳ್ತೀವಿ? ಟಿಟಿ, ಇವ್ರು ಟಿಟಿ, ಅವ್ರ ಟಿಟಿ. ಇದು ಬರೀ ಪುರುಷರ ಒಳಗೆ, ಹೆಣ್ಮಕ್ಳ ಒಳಗೆ ಅಷ್ಟೆಲ್ಲ ಪುರುಷರ ಒಳಗೇನೆ ಬಂದಿದೆ. ಕಟ್ಟಿ ಮೇಲೆ ಕೂತಿದ್ರೆ, ಇಲ್ಲಪ್ಪ ಹಂಗ್ ಮಾಡಿದ ನೋಡ, ಹಿಂಗ್ ಮಾಡಿದ. ಹೆಣ್ಮಕ್ಳು ಟೈಮ್ ಪಾಸ್ ಮಾಡೋದಕ್ಕೆ, ಇಲ್ಲಮ್ಮ ಅಡಿಗೆ ಮಾಡಿದ್ಯಾ, ಈಗ ಸಾಯಂಕಾಲ ಟೈಮ್ ಪಾಸ್ ಮಾಡ್ಬೇಕ, ಪಕ್ಕದ ಮನೇಲಿ ಹೋಗಿ ಕುಂತರು. ಅಯ್ಯೋ ರಂಜಾನ್ ತಿಂಗಳ ನಡಾಗೈತೆ, ಹಂಗ್ ಮಾಡಿದಾನಂತ, ಇವ್ ಹಿಂಗ್ ಮಾಡಿದಾನಂತ, ಹಂಗ್ ಹೇಳಿದ್ರು, ಇವ್ರು ಹಿಂಗ್ ಹೇಳಿದ್ರು. ಚಾಲು. ಎಷ್ಟು ಗಂಟೆ ತನಕ? 5 ಗಂಟೆ ಅಸರ್ ನಮಾಜ್ ತನಕ ಇದನ್ನೇ ಮಾತಾಡಿದ್ರಿ ಅವ್ರು. ಬರೀ ಟಿಟಿನ ಹಚ್ಕೊಂಡ್ ಕುಂತಿರೋ. ಏನು ಉಪಯೋಗ? ಅಲ್ಲಾಹ್ ಅಕ್ಬರ್. ಈ ರೀತಿ ಕೆಲಸ ಮಾಡಬಾರ್ದು. ಹೆಣ್ಮಕ್ಕಳು ಅತಿ ಜಾಸ್ತಿ ತನ್ನ ಮನೆಯಲ್ಲಿ ಸೇಫ್ಟಿ ಇರೋದು ಪ್ರಯತ್ನ ಮಾಡ್ರಿ. 1 ತಿಂಗಳ ನಾನು ಬ್ಯಾರೆ ಮನೆ ಹೋಗಿದ್ರೇನೆ ನನ್ನ ಉದ್ದೇಶ ಏನಿರ್ತೈತಿ, ಅದು ಏನು ಒಳ್ಳೆವಾದ ಉದ್ದೇಶ ಇದೆ, ಅದೇ ಉದ್ದೇಶ ಪ್ರಕಾರ ನೀವು ಹೋಗ್ರಿ. ಏನು ವಸ್ತು ತಗೋಬೇಕಾಗಿತ್ತು ಆ ವಸ್ತು ತಗೋರಿ, ಏನ್ ಹೇಳ್ಬೇಕಿತ್ತು ಹೇಳಿ ಒಳ್ಳೆ ಬರೋ ಪ್ರಯತ್ನ ಮಾಡ್ರಿ.
ಹಂಗೇನಾದ್ರೆ ಆ ಟಿ ಹಚ್ಚೋರು, ಯಾಕೆಂದ್ರೆ ಗೆಳತಿಯಾಗಿರ್ತಾರ, 11 ತಿಂಗಳ ಬಂದು ಎಲ್ಲಾ ಸಂಬಂಧ ಕನೆಕ್ಷನ್ ಕನ್ಫರ್ಮ್ ಆಗಿರ್ತೈತಿ, ಕನೆಕ್ಷನ್ ಪಕ್ಕ ಆಗಿರ್ತೈತಿ. ಈಗ 1 ತಿಂಗಳ ನಾನು ಕಳ್ಸಿದ್ರೆ ಮತ್ತೆ ಏನ್ ತಿಳ್ಕೊಬಾರ್ದು ಅಂತಾರ. ಅಲ್ಲಾಹನ್ಗಾಗಿ ಅವ್ರು ಬಂದಿದ್ರೆ ಹೇಳ್ರಿ, ಇಲ್ಲಮ್ಮ ನಾನ್ ರೋಜಾ ಅದೀನಿ, ನನ್ ಮನೆಯಲ್ಲಿ ರೋಜಾ ಇದ್ದಾರ, ಹಂಗ ಬಂದು ಬ್ಯಾರ್ಯಾರ ಬಗ್ಗೆ ಮಾತಾಡಕ್ ಹೋಗ್ಬೇಡ, ಇಲ್ಲಿ ಹೇಳಕ್ ಹೋಗ್ಬೇಡ, ಇಲ್ಲಿ ಸುಮ್ನೆ ಆಗಿ ಏನಾಗಿದ್ರೆ ಸುಮ್ನೆ ಈ ರೀತಿ ಹೇಳೋರ್ಗೆ ಸುಮ್ಮ ಮಾಡ್ಸೋದ್ ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ಕಳ್ಸ್ಬಿಡ್ರಿ, ಇಲ್ಲಮ್ಮ ನಾನು ರೋಜಾದೀನಿ ಹಿಂಗ ಹೇಳೋದಿದ್ರೆ ನೀವು ಬರಾಕ್ ಹೋಗ್ಬಿಡಿ ನಮ್ಮ ಮನೆಗೆ. ಬಾ ನಮಾಜ್ ಮಾಡಕ್ ಬಾ ಏನಾದ್ರೂ ಜಿಕ್ರ್ ಓದಾಕ್ ಬಾ ಏನಾದ್ರೂ ತಸ್ಬಿ ಓದಾಕ್ ಬಾ, ಕುಂತೀವಿ ತಸ್ಬಿ ಓದೋಣ, ಜಿಕ್ರ್ ಮಾಡೋಣ, ಕುರಾನ್ ಓದೋಣ, ಅಲ್ಲಾಹನಗಾಗಿ ನಾವು ಪ್ರಾರ್ಥನೆ ಮಾಡೋಣ, ಕೂಡಿ ಮಾಡೋಣ ಬಾ. ಅದು ಬಿಟ್ಟು ಕಟ್ಟಿ ಮೇಲೆ ಕುಂತು ಮನೆಯಲ್ಲಿ ಕುಂತು ಟಿ ಹಚ್ಕೊಂಡು ಕುಂದಿರೋದು, ಇದು ನಾವು ಕೆಲಸ ಮಾಡೋದು ಬೇಡ. ರೋಜಾ ಇದ್ದಿದ್ದ ನಂತರ ನಾವು ಈ ರೀತಿ ತಪ್ಪವಾದ ಕೆಲಸ ಮಾಡಬಾರ್ದು, ಟಿ ಹಚ್ಚೋದ್ ಕೆಲಸ ಮಾಡ್ಬೇಕು, ಮಾಡಬಾರ್ದು. ಈಗ ಇಲ್ಲಿ ತನಕ ಬಂದಿದೆ ರಸೂಲ್ ಅಲ್ಲಾಹನ ಬಾರ್ಗನಲ್ಲಿ ರಸೂಲ್ ಅಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಸಾರಿ ಸಹಾಬಾಕರಾಮ್ ಹೇಳಿದ್ರು, ನೀವು ಎಲ್ಲಾರು ರೋಜಾ ಇಡಬೇಕು, ನಾನು ಹೇಳ ತನಕ ಯಾರು ರೋಜಾ ಬಿಡಬಾರ್ದು, ಇಫ್ತಾರಿ ಮಾಡಬಾರ್ದು. ರಸೂಲ್ ಅಲ್ಲಾಹ್ ಇದು ಮಾತು ಹೇಳಿದ್ರು. ಹೇಳಿದ ತಕ್ಷಣ ಎಲ್ಲಾರು ಅದೇ ಪ್ರಕಾರ ರೋಜಾ ಇಟ್ಟರು. ಸಾಯಂಕಾಲ ಎಲ್ಲಾರು ಜನರು ಬಂದು ಏನೋ ಅನುಮತಿ ಕೇಳಕ್ ಹೊಂದಿದ್ರು, ಯಾ ರಸೂಲಲ್ಲಾಹ್ ಅನುಮತಿ ಕೊಡ್ರಿ, ಯಾ ರಸೂಲಲ್ಲಾಹ್ ನಾವು ರೋಜಾ ಬಿಡಬೇಕು. ಒಬ್ಬೊಬ್ರು ಬಂದು ಅನುಮತಿ ಕೇಳಕ್ ಹೊಂದಿದ್ರು, ಯಾ ರಸೂಲಲ್ಲಾಹ್ ಅನುಮತಿ ಕೊಡ್ರಿ, ಯಾ ರಸೂಲಲ್ಲಾಹ್ ನಾವು ರೋಜಾವನ್ನು ಬಿಡಬೇಕು, ಯಾ ರಸೂಲಲ್ಲಾಹ್. ಎಲ್ಲಾರಿಗೆ ಅನುಮತಿ ಕೊಡಕ್ ಹೊಂದಿದ್ರು. ಒಬ್ಬ ವ್ಯಕ್ತಿ ಬಂದ, ಯಾ ರಸೂಲಲ್ಲಾಹ್ ನನ್ನ ಮನೆಯಲ್ಲಿ 2 ಹೆಣ್ಣು ಮಕ್ಕಳು ಇದ್ದಾರೆ, ಯಾ ರಸೂಲಲ್ಲಾಹ್. ಅವರು ಇಲ್ಲಿ ತನಕ ಬರೋದಕ್ಕೆ ನಾಚಿಕೆ ಪಡ್ಕೊಳಕ್ ಕುಂತಿದ್ದಾರೆ, ಯಾ ರಸೂಲಲ್ಲಾಹ್. ಅವರು ನೀವು ಹೇಳಿದ್ರಿ ಯಾ ರಸೂಲಲ್ಲಾಹ್ ರೋಜಾ ಇಡ್ರಿ, ನಾನು ಹೇಳ ತನಕ ರೋಜಾ ಬೇಡಕ್ ಹೋಗ್ಬೇಡ್ರಿ, ಯಾ ರಸೂಲಲ್ಲಾಹ್. ಅವರು ಮನೆಯಲ್ಲಿ ಇದ್ದಾರೆ, ಯಾ ರಸೂಲಲ್ಲಾಹ್, ನೀವು ಅನುಮತಿ ಕೊಟ್ಟರೆ ಅವರು ರೋಜಾ ಬಿಡುತ್ತಾರೆ, ಯಾ ರಸೂಲಲ್ಲಾಹ್. ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ಹೆಣ್ಣು ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು, ಅವರು ಮುಖವನ್ನು ತಿರುಗಿಸಿದ್ರು, ಮುಖ ಬ್ಯಾರೆ ಕಡೆ ಮಾಡಿದ್ರು. ಮತ್ತು ಆ ವ್ಯಕ್ತಿ ಸಮೀಪ ಬಂದ, ಯಾ ರಸೂಲಲ್ಲಾಹ್ ನನ್ನ ಮನೆಯಲ್ಲಿ 2 ಹೆಣ್ಣು ಮಕ್ಕಳು ಇದ್ದಾರೆ, ಯಾ ರಸೂಲಲ್ಲಾಹ್, ಅವರು ರೋಜಾ ಇಟ್ಟಿದ್ದಾರೆ, ಯಾ ರಸೂಲಲ್ಲಾಹ್, ಅನುಮತಿ ಕೊಡ್ರಿ, ಯಾ ರಸೂಲಲ್ಲಾಹ್, ರೋಜಾ ಬಿಡಬೇಕಂತ, ಯಾ ರಸೂಲಲ್ಲಾಹ್. ಮತ್ತು ರಸೂಲಲ್ಲಾಹ್ ಏನ್ ಮಾಡಿದ್ರು, ಮತ್ತು ಮುಖ ತಿರುಗಿಸಿದ್ರು, ಮತ್ತು ಮುಖ ಬೇರೆ ಕಡೆ ಮಾಡಿದ್ರು. ಮತ್ತು 3ನೇ ಸಾರಿ ಬಂದು ಕೇಳಿದ ವ್ಯಕ್ತಿ, ಯಾ ರಸೂಲಲ್ಲಾಹ್ ಅನುಮತಿ ಕೊಡ್ರಿ, ಯಾ ರಸೂಲಲ್ಲಾಹ್. ರಸೂಲಲ್ಲಾಹ್ ಹೇಳಿದ್ರು, ಆ ಜನರು ಹೇಗೆ ರೋಜಾ ಇಡಬಹುದು, ಬೆಳಗಿನ ಸಾಯಂಕಾಲ ಅಂದ್ರೆ ಮಾಂಸ ತಿಂತಿದ್ದಾರೆ ಅವರು. ಆ ಹೆಣ್ಣು ಮಕ್ಕಳಿಗೆ ನಾನು ಯಾವ ರೀತಿ ನಾನು ಅನುಮತಿ ಕೊಡಬೇಕು, ಏನ್ ತಿಳ್ಕೊಂಡು ನಾನು ಅನುಮತಿ ಕೊಡಬೇಕು? ಯಾಕೆಂದ್ರೆ ಆ ಹೆಣ್ಮಕ್ಳು ಏನಿದ್ದಾರೆ ಮನೆಯಲ್ಲಿ ಮಾಂಸ ತಿಂದಿದ್ದಾರೆ, ಜನರಿನ ಮಾಂಸ. ಯಾ ರಸೂಲಲ್ಲಾಹ್ ಬೆಳಗಿನ ಸಾಯಂಕಾಲಕ್ಕೆ ನೀರನ್ನು ಕುಡ್ತಿಲ್ಲ, ಯಾ ರಸೂಲಲ್ಲಾಹ್, ಅವರು ಮಾಂಸ ಹೇಗೆ ತಿನ್ಬೇಕು, ಯಾ ರಸೂಲಲ್ಲಾಹ್, ಅವ್ರು ಮಾಂಸ ಹೇಗೆ ತಿನ್ಬೇಕು, ಯಾ ರಸೂಲಲ್ಲಾಹ್. ನಾನಿದ್ದೆ, ಯಾ ರಸೂಲಲ್ಲಾಹ್, ಅವರು ಒಂದು ಹನಿ ನೀರನ್ನು ಕುಡ್ದಿಲ್ಲ, ಊಟನೇ ಮಾಡಿಲ್ಲ, ಯಾ ರಸೂಲಲ್ಲಾಹ್, ಮಾಂಸ ಎಲ್ಲಿ ತಿನ್ಬೇಕು ನನ್ನ ಮನೆ ಇರುವ ಹೆಣ್ಮಕ್ಕಳು? ಹೋಗಿ ಅವರಿಗೆ ಮನೆಯಲ್ಲಿ ನೀ ಹೇಳು, ವಾಂತಿ ಮಾಡುವಂತ ನೀ ಹೇಳು ಅವರಿಗೆ. ಆ ವ್ಯಕ್ತಿ ಅದೇ ಪ್ರಕಾರ ಬಂದು ಮನೆಯಲ್ಲಿ ಹೆಣ್ಮಕ್ಳಿಗೆ ಹೇಳಿದ, ವಾಂತಿನಿ ಮಾಡ್ರಿ ನೀವು ಎಲ್ಲಾರು. ಆ 2 ಹೆಣ್ಮಕ್ಳು ಹೇಗೆ ವಾಂತಿನಿ ಮಾಡಬೇಕಾಗಿತ್ತು, ಹೊಟ್ಟಿನಿಂದ ಮಾಂಸ ತುಕಡಿ ಹೊರಗಡೆ ಬಂದಿದ್ದು, ಹೊಟ್ಟಿನಿಂದ ಮಾಂಸ ತುಕಡಿ ಹೊರಗಡೆ ಬಂತು. ಯಾ ರಸೂಲಲ್ಲಾಹ್ ಅದೇ ಪ್ರಕಾರ ಆಯ್ತು, ಯಾ ರಸೂಲಲ್ಲಾಹ್, ನೀವು ಯಾವ ರೀತಿ ಹೇಳಿದ್ರಿ, ಯಾ ರಸೂಲಲ್ಲಾಹ್. ಅವರು ವಾಂತಿನಿಯನ್ನು ಮಾಡಿದ ನಂತರ ಹೊಟ್ಟಿನಿಂದ ಮಾಂಸ ತುಕಡಿ ಮತ್ತು ರಕ್ತವನ್ನು ಬಂತು, ಯಾ ರಸೂಲಲ್ಲಾಹ್. ಇದು ಬರೋದ್ ಕಾರಣ ಏಕೆ? ಯಾ ರಸೂಲಲ್ಲಾಹ್ ಹೇಳಿದ್ರಿ, ಏಕೆಂದ್ರೆ ಆ ಹೆಣ್ಮಕ್ಕಳು ಮನೆಯಲ್ಲಿ ರೋಜಾ ಇದ್ದರು, ಆದರೆ ಆ ಹೆಣ್ಮಕ್ಕಳು ಮನೇಲಿ ಇದ್ದಿದ ನಂತರ ಟಿ ಜಾಸ್ತಿ ಮಾಡಕ್ ಹೊಂತಿದ್ರು, ಗೀಬತ್ತಿನ ಕೆಲಸ ಮಾಡಕ್ ಹೊಂತಿದ್ರು. ಯಾರು ಗೀಬತ್ ಮಾಡಿದ್ರು ಅವರು ತನ್ನ ಮುಸಲ್ಮಾನ್ ವ್ಯಕ್ತಿಯ ದೇಹದ ಮಾಂಸ ತಿನ್ನಕ್ ಹೊಂತಿದ್ದಾರೆ, ಅವ್ರದ್ದು ರೋಜಾ ಆಗಿಲ್ಲ. ಇಂತಹ ಪರಿಸ್ಥಿತಿ ಆಗಿದೆ ಇವತ್ತು. ನಮ್ಗೆ ಇದು ಬಿಟ್ಟು ಬೇರೆ ಕೆಲಸನೇ ಇಲ್ಲ. ಏನ್ ಬೇಕು ಟೈಮ್ ಪಾಸ್ ಮಾಡೋದಕ್ಕೆ? ಮಾತು ಬೇಕು, ಮಾತು ಬೇಕು, ಮಾತು ಬೇಕು, ಮಾತು ಬಿಟ್ಟು ಏನಿಲ್ಲ. ಅದಕ್ಕೆ ರಾಜ್ಕುಮಾರ ಮುಂಚೆನೆ ಹೇಳಿದಾನೆ, 2 ಹೆಣ್ಣು ಮಕ್ಕಳು ಒಂದು ಗಿಡ ತೆಳಗೆ ಸುಮ್ನೆ ಕುಂತಿದ್ರಂತೆ. ಒಂದು ಗಿಡ ತೆಳಗೆ 2 ಹೆಣ್ಣು ಮಕ್ಕಳು ಸುಮ್ನೆ ಕುಂತಿದ್ರು. ದೊಡ್ಡ ಯಾರು ಸುಳ್ಳು ಹೇಳ್ತಾರೆ ಅದೇ ಸುಳ್ಳು ಒಬ್ಬ ವ್ಯಕ್ತಿ ಬಂದು ಹೇಳಿದ, ಏನಂತ? 2 ಹೆಣ್ಣು ಮಕ್ಕಳು ಒಂದು ಗಿಡ ತೆಳಗೆ ಸುಮ್ನೆ ಕುಂತಿದ್ರು. ಹೇಗೆ ಕೆಳಬೇಕಿತ್ತು? ರಾಜ್ಕುಮಾರ್ ದೊಡ್ಡವಾದ ಬಹುಮಾನ ಆ ವ್ಯಕ್ತಿಗೆ ಕೊಟ್ಟಿದ್ದ. ನೀನ್ ದೊಡ್ಡವಾದ ಸುಳ್ಳು ಹೇಳಿದ್ಯಪ್ಪ. ಎಲ್ಲಾರು ಜನ ವಿಚಿತ್ರ ಆಯ್ತು. ಯಾವತ್ತು ನೋಡಿದಿರಾ 2 ಹೆಣ್ಣು ಮಕ್ಕಳು ಸುಮ್ನೆ ಕುಂತಿದ್ದು? ಯಾವತ್ತು ನೋಡಿದಿರಾ? ಯಾವತ್ತು ನೋಡಿಲ್ಲ. ಒಬ್ರು ಕುಂತಿದ್ರೆ ಚಾಕ ಸಿಕ್ಕಿದ್ರೆ ಸಾಕಲ್ಲಿ. ಅದಕ್ಕೆ ರೋಜಾ ಇಟ್ಟಿದ್ದ ನಂತರ ಗಿಬತ್ತಿನ ಟೀಟಿನ ಕೆಲಸ ಮಾಡಬಾರ್ದು. ಆ ಹೆಣ್ಣು ಮಕ್ಕಳು ರೋಜಾ ಇದ್ದರು, ಆದ್ರೆ ರೋಜಾ ಇದ್ದಿದ ನಂತರ ಟಿ ಮಾಡಿದ್ರು. ತನ್ನ ಹೊಟ್ಟಿನಿಂದ ವಾಂತಿ ಮಾಡಿದ ನಂತರ ಹೊಟ್ಟಿ ಒಳಗಿಂದ ಏನು ಬಂತು? ಮಾಂಸ ತುಕಡಿ ಬಂತು. ಇವತ್ತು ನಮ್ಮೊಳಗೆ ಆ ರೀತಿ ಬರೋದಿಲ್ಲ, ಆದರೆ ಅದರ ಶಿಕ್ಷೆ, ಅದರದ್ದು ಏನಿದೆ ಪಾಪ ನಮ್ಗೆ ಸಿಗ್ತೈತಿ. ನಾವು ರೋಜಾ ಇದ್ದಿದ ನಂತರ ಈ ರೀತಿ ಕೆಲಸ ಮಾಡಬಾರ್ದು. ರಸೂಲುಲ್ಲಾಹ್ ಏನ್ ಹೇಳಿದ್ರು? ಮಲ್ಲಂ ಯದಉ ಕೌಲ ಝೂರಿ ವಲ್ ಅಮಲ ಬಿಹಿ ಫಲೈಸ ಲಿಲ್ಲಾಹಿ ಹಾಜತನ್ ಫಿ ಅನ್ ಯದಅ ತಆಮಹು ವ ಶರಾಬಹು. ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಇಂತಹ ಜನರಿನ ಅವಶ್ಯಕತೆ ಇಲ್ಲ. ಯಾರು ಜನರು ಟಿ ಮಾಡಿದ್ರು, ಯಾರು ಜನರು ಗೀಬತನ ಕೆಲಸ ಮಾಡಿದ್ರು, ಯಾರು ಜನರು ತಪ್ಪವಾದ ಕೆಲಸವನ್ನು ಮಾಡಿದ್ರು ಮತ್ತು ರೋಜ್ ಏನು ಊಟವನ್ನು ಬಿಟ್ಟರು, ನೀರನ್ನು ಬಿಟ್ಟರು, ಇಂತಹ ಜನರಿನ ಅವಶ್ಯಕತೆ ಇಲ್ಲ. ಏಕೆ? ಈ ತಪ್ಪವಾದ ಕೆಲಸ ಮಾಡಿದ್ರು. ಇದು ಬಹಳ ಗಮನ ಇಟ್ಕೊಂಡು ನಾವು ಈ ರಂಜಾನ್ ತಿಂಗಳ ಕಳಿಬೇಕು.
ಟೈಮ್ ಪಾಸ್ ಮಾಡ್ರಿ. ಯಾವ ರೀತಿ ಮಾಡ್ರಿ? ತಸ್ಬಿ ಓದಿ ಟೈಮ್ ಪಾಸ್ ಮಾಡ್ರಿ. ತಸ್ಬಿ ಓದಿ, ಕುರಾನ್ ಶರೀಫ್ ಓದಿ ಟೈಮ್ ಪಾಸ್ ಮಾಡ್ರಿ. ಇಲ್ಲಪ್ಪ ನಿಮ್ಮ ಮನಸ್ ಆಗ ಕುಂತಿಲ್ಲ ಅಂದರೆ ಒಂದು ಅರ್ಧ ತಾಸು 2 ತಾಸು ಮಲಗ್ರಿ, ನಿದ್ದೆ ಮಾಡಿ. ಒಂದು ಅರ್ಧ ತಾಸು ಮತ್ತೆ ನಿದ್ದೆ ಮಾಡಿದ್ರೆ ಒಬ್ಬೊಬ್ರು ಏನೋ ಬೆಳಗ್ಗೆ ಸಾಯಂಕಾಲ ಆದ್ರೆ ಹಾಗೆ ಹಾಡ್ರು. ಮಧ್ಯಾಹ್ನ ನಮಾಜ್ ಗಾಯಬ್. ಯಾವಾಗ ಬೆಳಗಿನ ನಮಾಜ್ ಮಾಡಿ ನಾನು ಮಲಗಿದ್ದೀನಪ್ಪ, ಸಾಯಂಕಾಲ ಕರೆಕ್ಟ್ 5 ಗಂಟೆಗೆ ಹೇಳಿದ್ರು. ನಾನು ಅಜಾನ್ ಆಗೋಗ್ತಿದ್ರು, ನಮ್ಮ ಅಪ್ಪಾಜಿಯವರು ಎಬ್ಸಿದ್ರು, ಎದ್ದೇಳು ನನ್ನ ಮಗನ ಎದ್ದೇಳು. ಇವತ್ತು ತಾಯಿ ತಂದಿರ ಮಕ್ಕಳಿಗೆ ನೀ ಮಲಗ್, ನೀನು ಇನ್ನು ಮಲಗ್. ಮಧ್ಯಾಹ್ನ ನಮಾಜ್ ಅಜಾನ್ ಕೂಡ ಕುಂತಿದಾರ, ಇಲ್ಲ ನೀನ್ ಮಲಗ್ ನೀನು ನಿದ್ದೆ ಮಾಡಿ, ಇನ್ನು ಮಲಸಾಗ ಕುಂತಿದ್ದಾರ. ನಮಾಜ್ ಬಿಟ್ಟು ರೋಜಾ ಇಟ್ಟು ಯುರೋಪಿಗಿಲ್ಲ. ನಮಾಜಿನ ಜೊತೆ ರೋಜಾನ ಜೊತೆ ನಮಾಜಿನ ಫರ್ಜ್ ಇದೆ. ನಮಾಜ್ ಯಾವುದೇ ಕಾರಣ ಮಾಡ್ಲೇಬೇಕು, ರೋಜಾ ಬಿಡಬಾರ್ದು, ಏನು ನಮಾಜ್ ಬಿಡಬಾರ್ದು. ಈ ಮೊದಲು ಗಮನ ಇಟ್ಕೋರಿ. ಮಕ್ಕಳು ಆ ರೀತಿ ನಮಾಜ್ ಸಮಯದಲ್ಲಿ ಮಲಗಿದ್ರೆ ಮೊದಲಿಗೆ ಎಬಸಿ ಮಸೀದಿ ಕಳಿಸ್ತಿರೋ, ಹೋಗಿ ನಮಾಜ್ ಮಾಡಿ ಬಾ, ಆಮೇಲೆ ಇಲ್ಲಾಂದ್ರೆ ಮಲಗ ನಿಂತೀನಿ. ಆದ್ರೆ ಜಾಸ್ತಿ ನಿದ್ದಿನ ಮಾಡಬಾರ್ದು, ಇದು ಸುಸ್ತಿ. ನಿದ್ದಿನ ಮಾಡಬಾರ್ದು. ನಿದ್ದೆ ಮಾಡಿ ನಮ್ಮ ರೋಜಾ ಕಳಿಬಾರ್ದು. ಮಾಡ್ರಿ, ಇನ್ಶಾ ಅಲ್ಲಾಹ್ ಜಿಕ್ರ್ ಮಾಡ್ರಿ, ದರೂದ್ ಶರೀಫ್ ಓದ್ರಿ, ಇಲ್ಲಾಂದ್ರೆ ಕುರಾನೆ ಪಾಕ್ ಓದ್ರಿ. ಕುರಾನೆ ಪಾಕ್ ಓದಿ ಪ್ರಯತ್ನ ಮಾಡ್ರಿ. ನಾನು ಇಂತಹ ಜನರಿಗೆ ನೋಡಿದ್ದೇನೆ. ಒಂದು ಮಸ್ಜಿದ್ ನಲ್ಲಿ ಹೋಗಿದ್ದೆ, ಒಬ್ಬರು ಹಿರಿಯರು ಕುರಾನ್ ತಗೊಂಡು ಈ ರೀತಿ ಫಟಾಫಟ್ ಬಟನ್ ಸರ್ಸಾಕ್ ಕುಂತಿದ್ರು. ನಂದು ಇನ್ನೂ 2 ಪೇಜ್ ಆಗ್ತಿದ್ದಿಲ್ಲ, ಅವರು 4 ಪೇಜ್ ತೆಗಿತಿದ್ರು. ಅಷ್ಟು ಫಾಸ್ಟ್ ಅವರು ಓದಾಕ್ ಕುಂತಿದ್ರು. ಏನಾದ್ರೆ ಕಾರಿ ದೊಡ್ಡ ಶಿಕ್ಷಣ ಜ್ಞಾನ ತಗೊಂಡಿರಬಹುದು, ಚಲೋ ಓದಾಕ್ ಕುಂತಿರಬಹುದು. ನಾನು ಸಮೀಪ ಹೋಗಿ ಕೇಳಿದ, ನಾನು ಇಲ್ರಿ ನಾನು ಓದಾಕ್ ಕುಂತಿದ್ದೇನೆ, ನಾನು ಇನ್ನೂ 2 ಪೇಜ್ ಆಗಿಲ್ಲ, ನೀವು 4 ಪೇಜ್ ಮುಕ್ತಾಯ ಮಾಡಿ ಮತ್ತು 5ನೇ ಪೇಜ್ ಓದಾಕ್ ಕುಂತಿದ್ದೀರಾ, ಏನ್ ನೀವು ಕುರಾನ್ ಓದಾಕ್ ಬರ್ತಿದ್ ನಿಮ್ಗೆ? ಅವ್ರು ಹೇಳಿದ್ರು, ಇಲ್ಲ ರೀ ಹಸ್ರತ್, ನಾನು ಇಷ್ಟು ದೊಡ್ಡವಾಗಿದ್ದೀನಿ, ಆದ್ರೆ ನಾನು ಚಿಕ್ಕ ಇದ್ದಾಗ ನಾನು ಕುರಾನ್ ಶರೀಫ್ ಓದಿಲ್ಲ, ನನ್ನ ತಾಯಿ ತಂದೆಯರು ನನಗೆ ಮದ್ರಸ್ ಕಳಿಸಿಲ್ಲ, ನಾನು ಅದರ ಬಗ್ಗೆ ನಾನು ಮಾಹಿತಿ ತಗೊಂಡಿಲ್ಲ. ಆದರೆ ನಾನು ಕೇಳಿದ್ದೇನೆ, ಯಾರು ಕುರಾನ್ಗೆ ಪ್ರೀತಿ ಮಾಡಿದ್ರು, ಯಾರು ಕುರಾನ್ಗೆ ಪ್ರೀತಿ ಮಾಡಿ ಅದರ ಮೇಲೆ ಯಾವ ರೀತಿ ಓದುತ್ತಾರೆ ಅದೇ ರೀತಿ ಬಟ್ಟವನ್ನು ಸರಸ್ಕೊಂಡು ಹೋಗುತ್ತಾರೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಂತಹ ಜನರಿಗೆ ಕುರಾನ್ ಓದದಷ್ಟು ಪ್ರತಿಫಲ ಪುಣ್ಯ ಕೊಡುತ್ತಾನೆ. ನಾನು ಅದೇ ನಿಯತ್ತಿನಿಂದ ಈ ಕುರಾನ್ ಶರೀಫ್ ಪ್ರೀತಿಯಿಂದ ನೋಡಕ್ ಕುಂತಿದ್ದೇನೆ, ಅದರ ಮೇಲೆ ಬಟ್ಟವನ್ನು ಸರಸ್ಕೊಂಡು ಹೋಗಕ್ ಕುಂತಿದ್ದೇನೆ. ಏಕೆಂದ್ರೆ ನನಗೆ ಕುರಾನ್ ಓದಾಕ ಬರಕ್ ಕುಂತಿಲ್ಲ, ಕಣ್ಣು ಸಿಕ್ಕಿದೆ, ನೋಡಕ್ ಕುಂತಿದ್ದೇನೆ. ಆದ್ರೆ ನೆಮ್ಕಿ ಅಲ್ಲಾಹನ ಮೇಲೆ ಪಕ್ಕ ಇದೆ, ಆ ಪ್ರತಿಫಲ ನನಗೆ ಕೊಡುತ್ತಾನೆ ಅಂತ ನಾನು ಬಟ್ಟ ಸರ್ಸಾಕ್ ಕುಂತಿದ್ದೀನಿ. ಇವ್ರಿಗಿದ್ರು ಪ್ರೀತಿ ಮಾಡೋರು. ಇವತ್ತು ನಾವು ಏನು ಕುರಾನ್ ನನಗೆ ಓದಾಕ ಬರಂಗಿಲ್ಲ, ನಾನು ಮುಟ್ಟಂಗಿಲ್ಲ ಅಲ್ಲ. ಈ ರೀತಿ ನಿಮ್ಗೆ ಕುರಾನ್ ಓದಿಲ್ಲ ಅಂದ್ರೆ ನೋಡ್ರಿ, ನಿಮ್ಗೆ ಕುರಾನ್ ಓದಾಗಲೇ ಬರಕಂತಿಲ್ಲ ಮತ್ತು ಬಟ್ಟ ಸರ್ಸಾಕ್ ಕುಂತಿದ್ರ, ಅದ್ರ ಪ್ರತಿಫಲ ನೀವು ತಗೊಳಕ್ ಕುಂತಿದ್ರ. ಇಂತಹ ಓದೋರು ನಮ್ಗಿಂತ ಜಾಸ್ತಿ ಪ್ರತಿಫಲ ಅವರು ಪಡ್ಕೊಳಕ್ ಕುಂತಿದ್ರ. ಏಕೆಂದ್ರೆ ಅವರು ತಿಂಗಳಲ್ಲಿ ಎಷ್ಟು ಕುರಾನ್ ಮುಕ್ತಾಯ ಮಾಡಬಹುದು, ಆ ರೀತಿ ಅಂದರೆ ಎಷ್ಟು ಕುರಾನ್ ಮುಕ್ತಾಯ ಮಾಡಬಹುದು. ಈ ಮುಕ್ತಾಯ ಮಾಡಬಹುದು ಅಂದ್ರೆ ಬಟ್ ಸರಸರಿ ಅಂದ್ರೆ ನೀವು ಈ ರೀತಿ ಮಾಡಕ್ ಹೋಗ್ಬೇಡ್ರಿ. ನಾವು ಕುರಾನ್ ಓದಿಲ್ಲಪ್ಪ ಅಂದ್ರೆ ಪಟಾಪಟ್ ಈ ರೀತಿ ಸರ್ಸಾಕ್ ಹೋಗ್ಬೇಡ್ರಿ. ಕಣ್ಣು ತೆಗೆದು ನೋಡ್ರಿ, ಒಂದೊಂದು ಅಕ್ಷರಗೆ ನೋಡ್ರಿ ಯಾವ ರೀತಿ ಇದೆ, ಆ ಅಕ್ಷರ ನೋಡ್ಕೊಂತ ಹಿಂಗ್ ಬಟ್ ಸರಸ್ಕೊಂತ ಹೋಗ್ರಿ, ಅಕ್ಷರ ನೋಡ್ಕೊಂತ ಈ ಬಟ್ ಸರಸ್ಕೊಂತ ಹೋಗ್ರಿ. ಇದಕ್ಕೆ ನಿಮ್ಗೆ ಕುರಾನ್ ಓದಾಕ ಬಂದಿಲ್ಲ ಅಂದ್ರೆ ಈ ರೀತಿ ನೋಡ್ಕೊಂತ ಈ ರೀತಿ ಬಟ್ ಸರಸ್ಕೊಂತ ಹೋಗ್ರಿ. ಇನ್ಶಾ ಅಲ್ಲಾಹ್ ತಾಲಾ ಜಲ್ದಿ ಇಲ್ಲ, ಆರಾಮಾಗಿ ಈ ರೀತಿ ಓದೋದ್ ಪ್ರಯತ್ನ ಮಾಡಿ. ಮತ್ತು ಯಾರ ಜನರಿಗೆ ಕುರಾನ್ ಓದಾಕ ಬರುತ್ತದೆ ಆ ಜನರು ಅತಿ ಸ್ವಲ್ಪ ಸುಲಭವಾಗಿ ಕುರಾನ್ ಓದೋದ್ ಪ್ರಯತ್ನ ಮಾಡ್ರಿ. ವರತ್ತಲಿಲ್ ಕುರಾನ್ ತರ್ತಿಲಾ, ಕುರಾನ್ ನಿಂತ ಓದೋದ್ ಪ್ರಯತ್ನ ಮಾಡಿ ಅಂತ ಬಂದಿದೆ. ಕುರಾನ್ ನಿಂತ ಓದ್ರಿ, ಫಾಸ್ಟ್ ಓದಾಕ್ ಹೋಗ್ಬೇಡ್ರಿ ಅಂತ ಬಂದಿದ್ದು. ಕುರಾನ್ ಓದಿರುವ ಜನರು ಫಾಸ್ಟ್ ಓದಾಕ್ ಹೋಗ್ಬೇಡ್ರಿ. ಮತ್ತು ಯಾರು ಕುರಾನ್ ಓದಾಕ